ಅವರಿಗೆ ಹಿಂದೆಂದೂ ಕಂಡಿರದ ಸಂಕಷ್ಟ ಕಾನೂನಾತ್ಮಕ ಹೋರಾಟಗಳ ಹಾದಿಯನ್ನ ಅನಿವಾರ್ಯಗೊಳಿಸ್ತಾ ಇದೆ ಇಡಿ ಹಾಗೂ ಲೋಕಾಯುಕ್ತದ ತನಿಖೆ. ಸೊ ಇವತ್ತು ತನಿಖೆಗಳು ಎರಡು ಇನ್ವೆಸ್ಟಿಗೇಟಿವ್ ಏಜೆನ್ಸಿಯಿಂದ, ಒಂದು ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ, ಇನ್ನೊಂದು ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ. ಹೆಂಗ್ಸಾಗತ್ತೆ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಇಂದಿನಿಂದ ಇಡಿ ಅಧಿಕಾರಿಗಳ ತನಿಖೆ ಚುರುಕುಗೊಳ್ತಾ ಇದೆ. ಅತ್ತ ಲೋಕಾಯುಕ್ತ, ಇತ್ತ ಇಡಿ ಅಧಿಕಾರಿಗಳ ತನಿಖೆ. ಇಸಿಐಆರ್ ಹಾಕಿ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ ನಡೆ ಇದೆಯಲ್ಲ, ಅದು ಅತ್ಯಂತ ಗೌಪ್ಯವಾಗಿದೆ. ಅಟ್ಲೀಸ್ಟ್ ಲೋಕಾಯುಕ್ತದಲ್ಲಿ ಏನ್ ಸೆಕ್ಷನ್ಸ್ ಹಾಕಿದ್ದಾರೆ, ಯಾರು A1 A2 ಅನ್ನೋದು ಗೊತ್ತಾಗುತ್ತೆ. ಬಟ್ ಇಸಿಐಆರ್ FIR ತರ ಅಲ್ಲ. ಅದ್ರಲ್ಲಿ ಏನ್ ಸೆಕ್ಷನ್ಸ್ ಹಾಕಿದ್ದಾರೆ, ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಪಬ್ಲಿಕ್ ಡೊಮೈನ್ ಅಲ್ಲಿ ಸಿಗೋದಿಲ್ಲ, ಗೌಪ್ಯ ಮಾಹಿತಿ ಅದು. ಹೀಗಾಗಿ ಟೆನ್ಷನ್ ಲೋಕಾಯುಕ್ತಕ್ಕಿಂತ ಹೆಚ್ಚು ಇಡಿ ಅಧಿಕಾರಿಗಳ ತನಿಖೆ ವಿಚಾರವಾಗಿ ಸಿಎಂಗೆ ಮನೆ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಇತ್ತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಕೂಡ ಇಡಿ ಸಮನ್ಸ್ ಕೊಟ್ಟು ಇವತ್ತು ವಿಚಾರಣೆಗೆ ಕರೀತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಪ್ರೊಡ್ಯೂಸ್ ಮಾಡುವಂತಹ ದಾಖಲೆಗಳು ಇನ್ನೆಷ್ಟು ಉರುಳಾಗಬಹುದು ಮುಖ್ಯಮಂತ್ರಿಗಳಿಗೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇಡಿ ಎದುರು ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಅವರು ಹಾಜರಾಗಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಇಡಿ ಕಚೇರಿಗೆ ದೂರುದಾರನ ಆಗಮನ ಆಗುತ್ತೆ. ಶಾಂತಿನಗರದ ಇಡಿ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಅವರ ಆಗಮನ ಆಗುತ್ತೆ. ದೂರುದಾರ ಕೃಷ್ಣ ಹೇಳಿಕೆ ಹಾಗೂ ದಾಖಲೆಗಳನ್ನ ಪರಿಶೀಲಿಸಿ, ದಾಖಲೆಗಳ ಮೇಲೆನೆ ಇಡೀ ತನಿಖೆ ನಡೆಯೋದ್ರಿಂದ, ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಇಡೀ ತನಿಖೆ ನಡೆಯೋದೆ ದಾಖಲೆಗಳ ಮೇಲೆ, ಡಾಕ್ಯುಮೆಂಟೇಶನ್ ಬೇಸಿಸ್ ಮೇಲೆ. ಸೊ ಇವ್ರು ಕೊಡುವಂತಹ ಡಾಕ್ಯುಮೆಂಟ್ಸು, ಮೂಢಾಧಿಕಾರಿಗಳಿಂದ ಕಲೆಕ್ಟ್ ಆಗಿರುವಂತಹ ಡಾಕ್ಯುಮೆಂಟ್ಸು, ಲೋಕಾಯುಕ್ತದಿಂದ ಯಾವ ರೀತಿ ತನಿಖೆ ಆಗ್ತಾ ಇದೆ ಎಲ್ಲವನ್ನ ಕೂಡ ಇಡಿ ಪರಿಶೀಲನೆ ಮಾಡ್ತಾ ಇದೆ, ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದೆ. ಹೀಗಾಗಿ ಇಡಿ ಇಕ್ಕಳದಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಳ್ತಾರ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಪ್ರಾಥಮಿಕ ಹಂತದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆಸಿಕೊಳ್ಳೋ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡಿ ಅಧಿಕಾರಿಗಳ ತನಿಖೆ ಅಥವಾ ವಿಚಾರಣೆಯನ್ನ ಸ್ನೇಹಮಯಿ ಕೃಷ್ಣ ಅವರು ಕೂಡ ಎದುರಿಸ್ತಾ ಇದ್ದಾರೆ. ಕಾರಣ ಅವ್ರ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ. ಅವರೇ ಇಡೀ ಮೂಡ ಹಗರಣದ ವಿಸಿಲ್ ಬ್ಲೋವರ್ಗಳ ಪೈಕಿ ಅವರು ಬಹಳ ಪ್ರಮುಖರು. ಮತ್ತು ಇದರಲ್ಲಿ ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳ ಆಗಮನ ಆಗಬೇಕು ಅಂತ ಬಯಸಿದವರಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮೊದಲಿಗರು. ಹೀಗಾಗಿ ಇವರು ಕೊಡುವಂತಹ ದಾಖಲೆಗಳು ಇನ್ನೆಷ್ಟು ತಾಪತ್ರಯವನ್ನ ಮುಖ್ಯಮಂತ್ರಿಗಳಿಗೆ ತಂದೊಡ್ಡಬಹುದು ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇದ್ದೇ ಇದೆ. 14 ಸೈಟ್ಗಳ ವಿಚಾರವಾಗಿ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಇಡೀ ಮೂಡ ಹಗರಣಕ್ಕೆ ಕುರಿತಾಗಿ ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಕೇವಲ ಮುಖ್ಯಮಂತ್ರಿಗಳನ್ನ ಮಾತ್ರ ಕೇಂದ್ರೀಕೃತವಾಗಿಸಿಕೊಂಡು ತನಿಖೆಯನ್ನು ಇಡಿ ಮಾಡ್ತಾ ಇಲ್ಲ. ಇದು ಇನ್ನಷ್ಟು ತಲೆನೋವಿಗೆ ಕಾರಣ ಆಗ್ತಾ ಇದೆ. ಸೊ ಮೂಡ ಹಗರಣದಲ್ಲಿ ಯಾವ ಅಧಿಕಾರಿಗಳ ಭಾಗಿದಾರಿಕೆ ಏನು, ಯಾವ ಪ್ರಮಾಣದಲ್ಲಿ ಸೈಟ್ಗಳನ್ನು ಹಂಚಲಾಗಿದೆ, ಇದೆಲ್ಲವೂ ಕೂಡ ತನಿಖೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಸಾಮಾನ್ಯವಾಗಿ FIR ದಾಖಲಾಗುತ್ತೆ ಅಂದ್ರೆ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಅದು ಪಬ್ಲಿಕ್ ಡೊಮೈನ್ಗೆ ಸಿಕ್ಬಿಡುತ್ತೆ. ಏನ್ ಸೆಕ್ಷನ್ಸ್ ಆರೋಪಿಗಳ ಮೇಲಿದೆ, ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡಬೇಕು, ಕೌಂಟರ್ ಹೆಂಗ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಆದ್ರೆ ಇಡಿ ತನಿಖೆಯನ್ನ ಆರಂಭ ಮಾಡಿದಾಗ ಬಹುತೇಕ ರಾಜಕಾರಣಿಗಳಿಗೆ ತಲೆನೋವಾಗೋದು ಇಸಿಐಆರ್ ನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಕೊನೆ ತನಕ ಅತ್ಯಂತ ಗೌಪ್ಯವಾಗಿರುತ್ತೆ ಅದು. ಸೊ ಕಾನೂನು ಹೋರಾಟ ಅತ್ಯಂತ ಚಾಲೆಂಜಿಂಗು. ಇಡಿ ನಡೆಸುವಂತಹ ತನಿಖಾ ಹಾದಿ ಇವತ್ತು ಹೇಗಿರುತ್ತೆ, ಇವತ್ತಿನ ಬೆಳವಣಿಗೆ ಏನೇನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಸ್ನೇಹಮಯಿ ಕೃಷ್ಣ ಅವರಿಂದ ಯಾವ ಮಾಹಿತಿಗಳನ್ನ ಕಲೆ ಹಾಕುತ್ತೆ ಇಡಿ? ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಇಡಿಯ ಮೇಲೆ ದೊಡ್ಡ ಆರೋಪ ಇರುವಂಥದ್ದು, ಪೂರ್ವಗ್ರಹ ಪೀಡಿತರಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ, ದಾಳಿಯನ್ನ ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಇರುವಂಥದ್ದು. ಆದರೆ ಸೋಮವಾರವೇ ಇಸಿಐಆರ್ ಅನ್ನ ದಾಖಲು ಮಾಡ್ಕೊಂಡಿರೋಂಥ ಇಡಿ ಅಧಿಕಾರಿಗಳು ಇದುವರೆಗೆ ಕೂಡ ಯಾವುದೇ ರೀತಿಯ ಆಕ್ಷನ್ ಅನ್ನು ಕೂಡ ಮಾಡ್ತಾ ಇಲ್ಲ. ಕೇವಲ ತಮಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿ ಇಡಿ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸ್ನೇಹಮಯಿ ಕೃಷ್ಣನಿಗೆ ಒಂದು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ. ಸಮನ್ಸ್ ಅನ್ನ ಕೊಟ್ಟು ಅವರ ವಿಚಾರಣೆಯನ್ನ ಇವತ್ತು ಮಾಡ್ತಾ ಇರುವಂಥದ್ದು. ಅಂದ್ರೆ 11 ಗಂಟೆಗೆ ಅವರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮೈಸೂರಿನಲ್ಲಿ ನಿನ್ನೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು.
ಇರೋಂಥದ್ದನ್ನು ಇಡಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಭಾಗಿಯಾಗ್ತೀನಿ, ಜೊತೆಗೆ ಅವ್ರಿಗೆ ಪೂರಕವಾದ ದಾಖಲಾತಿಗಳನ್ನ ಕೊಡ್ತೀನಿ ಅಂತೇಳಿ. ಯಾಕಂದ್ರೆ ದೂರು ಕೊಡೋ ದಿವಸವೇ ಸುಮಾರು 500 ಪುಟಗಳ ಸಂಬಂಧಪಟ್ಟಂತ ಒಂದಷ್ಟು ದಾಖಲಾತಿಗಳನ್ನ ನಾನು ಕೊಟ್ಟಿದ್ದೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳೇನಿತ್ತು ಆ ಹೇಳಿಕೆಗಳನ್ನ ಇವತ್ತು ದಾಖಲನ್ನ ಮಾಡ್ತೀನಿ ಅಂತೇಳಿ ನಿನ್ನೆಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇಡಿ ಅಧಿಕಾರಿಗಳು ಸೋಮವಾರದಿಂದ ಯಾವ ರೀತಿಯ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಪ್ರಕರಣದಲ್ಲಿ ಯಾವ ರೀತಿಯ ನಡೆಗಳು ಮುನ್ನಡೆಸ್ತಾ ಇದಾವೆ, ಇವ್ಯಾವುದೂ ಕೂಡ ಮಾಹಿತಿಗಳು ಇರೋಲ್ಲ. ಯಾಕೆಂದ್ರೆ ಇಸಿಐಆರ್ ಏನಿದೆ, ಇಸಿಐಆರ್ ಅನ್ನ ಪಬ್ಲಿಕ್ ಡೊಮೈನ್ಗಾಗ್ಲಿ ಅಥವಾ ಸಂಬಂಧಪಟ್ಟಂತ ಕೋರ್ಟ್ಗಾಗ್ಲಿ ಕೂಡ ಅವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದನ್ನ ಸಂಪೂರ್ಣವಾಗಿ ಪ್ರಾಥಮಿಕ ತನಿಖೆಯ ವರದಿ ಅಂತೇಳಿ ಅವರು ಕನ್ಸಿಡರ್ ಅನ್ನ ಮಾಡ್ತಾರೆ. ಕನ್ಸಿಡರ್ ಅನ್ನ ಮಾಡಿದ್ಮೇಲೆ ಇದರಲ್ಲಿ ಯಾರು ಆರೋಪಿಗಳು, ಜೊತೆಗೆ ಅವರು ಯಾವ್ಯಾವ ಮಾಹಿತಿಗಳನ್ನ ಕನ್ಸಿಡರ್ ಅನ್ನ ಮಾಡಿ ತನಿಖೆಯನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ, ಇವ್ಯಾವ ಮಾಹಿತಿಗಳು ಕೂಡ ಕೋರ್ಟ್ ಕೂಡ ಸಬ್ಮಿಷನ್ ಅನ್ನ ಕೂಡ ಆಗಲ್ಲ. ಅಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ಇರ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಹಿನ್ನಡೆ, ಜೊತೆಗೆ ದೊಡ್ಡ ಮಟ್ಟದ ಸಂಕಷ್ಟ ಮತ್ತು ಅವರ ಎದೆಯಲ್ಲಿ ವಿಲವಿಲ ಅನ್ನೋ ಪರಿಸ್ಥಿತಿಯನ್ನ ತಂದೊಡ್ಡುವಂತ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಯಾಕಂದ್ರೆ ಇಡಿ ಅಧಿಕಾರಿಗಳ ಏನು ಪ್ರಕ್ರಿಯೆ ಏನಿರುತ್ತೆ, ಪ್ರಕ್ರಿಯೆಯನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕು ಅಥವಾ ಮಧ್ಯಂತರ ರಕ್ಷಣೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಇಡಿ ಅಧಿಕಾರಿಗಳು ಅವರ ಮನೆಯ ಮೇಲೆ ದಾಳಿ ನಡೆಸಬೇಕು ಅಥವಾ ಅವರಿಗೆ ಸೆಕ್ಷನ್ 50 ಅಡಿಯಲ್ಲಿ ಒಂದು ನೋಟಿಸ್ ಅನ್ನ ಕೊಡಬೇಕು. ಆ ನೋಟಿಸ್ ಅನ್ನ ಕೊಟ್ಟ ಬಳಿಕ ಅಷ್ಟೇ ಇದು ಅಧಿಕೃತವಾಗಿ ನಾನು ಆರೋಪಿ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿ ಒಂದು ಸ್ಪಷ್ಟನೆಗಳು ಸಿಕ್ಕುವಂತ ಸಾಧ್ಯತೆಗಳಿರುತ್ತೆ. ಅಲ್ಲಿಯ ತನಕ ಕೂಡ ಇಡಿಯ ಪ್ರಕ್ರಿಯೆಗಳು ಏನ್ ನಡೀತಾ ಇದೆ, ಇಡಿಯ ಪ್ರಕ್ರಿಯೆಗಳಿಗೆ ತಡೆಯನ್ನು ತರುವಂತ ಪ್ರಯತ್ನಗಳು ಇವ್ಯಾವು ಕೂಡ ಆರೋಪಿಗಳಿಗೆ ಇರುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಅಂದ್ರೆ ತೀರಾ ಕಡಿಮೆ ಅನ್ನೋದಕ್ಕಿಂತ ಆ ಅವಕಾಶಗಳೇ ಇಲ್ಲ. ಯಾಕೆಂದ್ರೆ ಒಂದು ರೇಡ್ ಆಗಬೇಕು ಅಥವಾ ನೋಟಿಸ್ ಅನ್ನ ಕೊಡಬೇಕು, ಆ ಎರಡು ಕೊಡೋ ತನಕ ಕೂಡ ಯಾವುದೇ ರೀತಿ ಆಗೋದಿಲ್ಲ. ಬಹುತೇಕ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡಿದ ಬಳಿಕ ಇಡಿ ಅಧಿಕಾರಿಗಳ ಪ್ರಕ್ರಿಯೆ ಅಧಿಕೃತವಾಗಿ ಚಾಲನೆ ಆಗುವಂತದ್ದು. ಮಮತಾ, ಆಲ್ ರೈಟ್.